ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ಕಥೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಅನೂಸ್ ವರ್ಲ್ಡ್. ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇರುವಂಥ ಕತೆ ಪರಿವರ್ತನೆ. ಒಬ್ಬ ಮನುಷ್ಯ ಯಾವ ರೀತಿ ಪರಿವರ್ತನೆ ಆಗ್ತಾನೆ, ಪರಿಸ್ಥಿತಿಗಳು ಯಾವ ರೀತಿ ಬರುತ್ತೆ ಅನ್ನೋದೇ ಈ ಕತೆ. ಬನ್ನಿ ಏನು ಕತೆ ಅಂತ ನೋಡೋಣ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬ ಒಳ್ಳೆಯವನು, ಹೃದಯವಂತ ಅಂತಲೇ ಹೇಳ್ಬೋದು. ಆದರೆ ಅಷ್ಟೇ ಸೋಮಾರಿಯಾಗಿರ್ತಾನೆ. ತನ್ನ ಪ್ರಜೆಗಳಿಗೆ ಒಳ್ಳೆಯ ಆಡಳಿತ ಕೂಡ ಕೊಟ್ಟಿರೋದಿಲ್ಲ. ಜೊತೆಗೆ ಪ್ರಜೆಗಳ ಕಷ್ಟ ಸುಖ ಕೂಡ ನೋಡ್ಕೊಳ್ಳೋದಿರಲಿ, ಸ್ವತಃ ಅವನ ಹೆಲ್ತನ್ನು ಕೂಡ ಅವನನ್ನೇ ಅವನು ಕೇರ್ ಮಾಡ್ಕೋತಾ ಇರಲಿಲ್ಲ. ಅಷ್ಟು ಸೋಮಾರಿಯಾಗಿದ್ದ. ಪ್ರಜೆಗಳನ್ನು ಕೂಡ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ. ಈ ಥರ ಅರಸ ಆಗಿದ್ದ ಅವನು ಮಾಡ್ತಾ ಇದ್ದಿದ್ದು ಎರಡೇ ಕೆಲಸ. ಒಂದು ತಿನ್ನೋದು, ಇನ್ನೊಂದು ಮಲಗೋದು. ಈ ರಾಜನ ಯಾವ ರೀತಿ ಪರಿವರ್ತನೆ ಮಾಡೋದು ಅಲ್ವಾ? ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕೋದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅವನು ತಿನ್ನೋದು ಮಲಗೋದು ಇಷ್ಟೇ ಮಾಡ್ತಿದ್ದ ರಾಜ. ಇದರಿಂದ ಅವನ ಆರೋಗ್ಯ ದಿನೇ ದಿನೇ ಹದಗೆಡೋಕ್ಕೆ ಶುರುವಾಗುತ್ತೆ. ಜೊತೆಗೆ ದೇಹದಲ್ಲಿ ಬೊಜ್ಜು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಡಾಡಿದ್ರೆ ಅಲ್ವಾ ಕೊಲೆಸ್ಟ್ರಾಲ್ ಕರ್ಗೋದು. ಸೊ ಅವನು ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ ರಾಜ. ಅವನು ಮಲಗಿದ ಜಾಗದಿಂದ ಎದ್ದೇಳೋಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ತಲುಪಿಬಿಡ್ತಾನೆ. ಅನಾರೋಗ್ಯ ಪೀಡಿತ ಆಗಿಬಿಡ್ತಾನೆ ರಾಜ. ಇದೇ ಟೈಮಲ್ಲಿ ಮಂತ್ರಿಯನ್ನು ಕರೀತಾನೆ ಅರಮನೆಗೆ. ಕರೆದ್ಬಿಟ್ಟು ವೈದ್ಯರನ್ನು ಕರೆಸು ಅಂತ ಆಜ್ಞೆ ಮಾಡ್ತಾನೆ. ಆದರೆ ಯಾವ ವೈದ್ಯರು ಕೂಡ ರಾಜನಿಗೆ ಏನು ಚಿಕಿತ್ಸೆ ಮಾಡೋಕ್ಕಾಗಲ್ಲ. ಯಾರೂ ಬರಲಿಲ್ಲ ಕೂಡ. ರಾಜ ಸೋಂಬೇರಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದೇ ಸಮಯದಲ್ಲಿ ಒಬ್ಬ ಪ್ರಜೆ ಧೈರ್ಯ ಮಾಡಿ ರಾಜನ ಬಳಿ ಬರ್ತಾನೆ. ಬಂದ್ಬಿಟ್ಟು ಅವನು ಈ ರೀತಿ ಹೇಳ್ತಾನೆ, ಪ್ರಭುಗಳೇ, ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಒಂದು ಆಶ್ರಮ ಇದೆ. ಸಾಧು ಸಂತರಿದ್ದಾರೆ ಅಲ್ಲಿ. ಅವರ ಬಳಿ ಹೋದರೆ ನಿಮಗೆ ಚಿಕಿತ್ಸೆ ನೀಡ್ತಾರೆ. ನೀವು ಬೇಗ ಹುಷಾರಾಗ್ತೀರಾ. ಆತ ಬೊಜ್ಜಿನಿಂದ ಬರೋ ಕಾಯಿಲೆಗೆ ಚಿಕಿತ್ಸೆ ಮಾಡ್ತಾನೆ ಅಂತ ಆ ಪ್ರಜೆ ಹೇಳ್ತಾನೆ. ಆಯಿತು, ಅವನ್ನ ಇಲ್ಲಿಗೆ ಕರೆಸು ಅಂತ ರಾಜ ಹೇಳ್ತಾನೆ. ಆತ ಕೊಡೋ ಚಿಕಿತ್ಸೆ ತುಂಬ ಚೆನ್ನಾಗಿರುತ್ತೆ. ಆ ಮದ್ದಿನಿಂದ ನೀವು ಬೇಗ ಹುಷಾರಾಗ್ತೀರಾ, ಬೊಜ್ಜು ಕೂಡ ಕಡಿಮೆ ಆಗುತ್ತೆ ನಿಮಗೆ ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಅವನ್ನ ಇಲ್ಲಿಗೆ ಕರೆಸು ಅಂತ. ಆಗ ಆ ಪ್ರಜೆ ಹೇಳ್ತಾನೆ, ಆ ಸಾಧು ಸಂತ ಇಲ್ಲಿಗೆಲ್ಲ ಬರೋದಿಲ್ಲ, ನೀವೇ ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋದರೆ ಅಷ್ಟೇ ನಿಮಗೆ ಚಿಕಿತ್ಸೆನ ನೀಡ್ತಾರೆ. ಅವರು ಅರಮನೆಗೆ ಬರಲಾರ ಅಂತ ಹೇಳ್ತಾರೆ. ಜೊತೆಗೆ ಆ ಸಾಧು ಸಂತ ಇರೋ ಕಡೆ ಯಾವುದೇ ವಾಹನಗಳಲ್ಲಾಗಲಿ ಹೋಗಬಾರ್ದು, ನಡ್ಕೊಂಡೇ ಹೋಗಬೇಕಾಗತ್ತೆ, ಕಾಲ್ನಡಿಗೆಯಲ್ಲೇ ಹೋಗಬೇಕು, ನೀವೇ ದಯಮಾಡಿಸ್ಬೇಕು ಅಲ್ಲಿಗೆ ಅಂತ ಆ ಪ್ರಜೆ ಹೇಳ್ತಾರೆ. ಕಾಲ್ನಡಿಗೆಯಲ್ಲೇ ಹೋಗಬೇಕು. ಸುಮಾರು 3-4 ಕಿಲೋಮೀಟರ್ ಆಗ್ಬೋದು. ಕಾಲ್ನಡಿಗೆಯಲ್ಲೇ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ. ಆ ರೀತಿ ಹೋದರೆ ಮಾತ್ರ ಆತ ಚಿಕಿತ್ಸೆ ಕೊಡೋದು ಅಂತ. ಇದಕ್ಕೆ ರಾಜ ತುಂಬ ಯೋಚನೆ ಮಾಡಿ ಆಯಿತು ಅಂತ ಕೊನೆಗೂ ಒಪ್ಕೊಳ್ತಾನೆ. ಹಾಗೆಯೇ ಹೇಗೋ ಕಷ್ಟಪಟ್ಕೊಂಡು ನಾಳೆ ಹೊರಡ್ತಾನೆ. ನಡ್ಕೊಂಡೇ ಆಶ್ರಮದ ಬಳಿ ಬರ್ತಾನೆ. ಬಂದರೆ ಸಾಧು ಸಂತ ಇರೋದಿಲ್ಲ ಅಲ್ಲಿ. ಅಯ್ಯೋ ಇಲ್ವಲ್ಲ ಆಶ್ರಮದಲ್ಲಿ ಅಂತ ಬೇಜಾರು ಮಾಡ್ಕೊಂಡು ವಾಪಸ್ ಬರ್ತಾನೆ. ಮತ್ತೆ ಮಾರನೇ ದಿನ ಅಲ್ಲಿಗೆ ಹೊರಡ್ತಾನೆ. ಪುನಃ ಆಶ್ರಮಕ್ಕೆ ಹೊರಡ್ತಾನೆ ರಾಜ. ನಡ್ಕೊಂಡೇ ಹೊರಡ್ತಾನೆ.
ಗಟ್ಟಿ ಮನಸ್ಸು ಮಾಡಿ ಚಿಕಿತ್ಸೆಗಾಗಿ ಹೊರಟಿರ್ತಾನೆ. ಆದರೆ ಅವತ್ತು ಕೂಡ ಸಾಧು ಸಂತ ಇರಲ್ಲ. ಹೀಗೆ 3ನೇ ದಿನ 4ನೇ ದಿನ ಹೋಗ್ತಾನೆ ಇರ್ತಾನೆ. ಸಾಧು ಸಂತ ಕಣ್ಮರೆ ಆಗಿದ್ದಾನೆ. ಹೀಗೆ ಪ್ರತಿದಿನ 1 ತಿಂಗಳ ಕಾಲ 2ರಿಂದ 3 ಕಿಲೋಮೀಟರ್ ನಡ್ಕೊಂಡೇ ಆಶ್ರಮದವರೆಗೂ ಹೋಗಿ ಬರ್ತಾ ಇರ್ತಾನೆ. ಹೀಗೆ ಮತ್ತೊಂದು ತಿಂಗಳು ಕೂಡ ಕಳೆದೇ ಹೋಗುತ್ತೆ. ಮಹಾರಾಜ ಒಂದಿನ ಆಶ್ರಮಕ್ಕೆ ಅಂತ ಸಾಧು ಸಂತರನ್ನ ನೋಡೋಕ್ಕೆ ಬಂದಾಗ ಸಾಧು ಸಂತ ಅವ್ರ ಕಣ್ಣಿಗೆ ಪ್ರತ್ಯಕ್ಷರಾಗ್ತಾರೆ. ಅಷ್ಟೊತ್ತಿಗೆ ಮಹಾರಾಜ ಬೊಜ್ಜು ಕರಗಿ ತೂಕನೂ ಕೂಡ ಬಹಳಷ್ಟು ಕಡಿಮೆ ಮಾಡ್ಕೊಂಡಿರ್ತಾನೆ. ಪ್ರತಿದಿನ ಸಾಧು ಸಂತರನ್ನ ಹುಡುಕೊಂಡು 3 ಕಿಲೋಮೀಟರ್ ನಡೀತಾ ಇರ್ತಾನೆ. ಇದರಿಂದ ಅರಸನ ಆರೋಗ್ಯ ಕೂಡ ಸಾಕಷ್ಟು ಸುಧಾರಣೆ ಆಗಿರುತ್ತೆ. ಕೊನೆಯ ದಿನ ಮಹಾರಾಜರನ್ನ ಪರೀಕ್ಷೆ ಮಾಡಬೇಕಾಗಿತ್ತು ಸಾಧು. ಆವತ್ತು ಪರೀಕ್ಷೆಯನ್ನು ಮಾಡಿ ಸಾಧು ಸಂತ ಅವ್ರು ಹೇಳ್ತಾರೆ, ಪ್ರಭು ನೀವು ಬರೀ ತಿಂದು ಮಲಗಿದರೆ ಇದೇ ರೀತಿ ತೂಕ ಹೆಚ್ಚಾಗತ್ತೆ. ನಾನು ಪ್ರತಿದಿನ ನಿಮ್ಮನ್ನು ಗಮನಿಸ್ತಾನೆ ಇದ್ದೆ, ಆದರೆ ನಾನು ನಿಮ್ಮ ಮುಂದೆ ಬಂದಿರಲಿಲ್ಲ ಅಷ್ಟೇ. ಪ್ರತಿದಿನ ನೀವು ಬರ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ, ಅದನ್ನು ನಾನು ದೂರದಲ್ಲೇ ಗಮನಿಸ್ತಾ ಇದ್ದೆ. 5 ಕಿಲೋಮೀಟರ್ ಹೀಗೆ ನೀವು ಪ್ರತಿದಿನ ನಡೀತಾ ಇದ್ದರೆ ನಿಮ್ಮ ಆರೋಗ್ಯ ಬೇಗ ಸುಧಾರಣೆ ಆಗುತ್ತೆ. ನಿಮ್ಮ ಬೊಜ್ಜಿನ ಕಾಯಿಲೆ ಕೂಡ ಕಡಿಮೆ ಆಗಿಬಿಡುತ್ತೆ. ನಾನು ಮಾಡೋವಂಥ ಚಿಕಿತ್ಸೆ ಯಾವುದೂ ಇಲ್ಲ, ಚಿಕಿತ್ಸೆ ನಿಮ್ಮ ಕೈಲೇ ಇದೆ ಅಂತ ಆ ಸಾಧು ಸಂತರು ಹೇಳ್ತಾರೆ. ಇನ್ನು 1 ತಿಂಗಳ ಕಾಲ ನೀವು ಇದೇ ರೀತಿ ಮಾಡಿ, ನೀವು ಪ್ರತಿದಿನ ಬಂದು ಹೋಗಿ ಮಾಡ್ತಿದ್ದನ್ನು ನಾನು ಮರೆಯಲ್ಲಿ ನಿಂತು ನೋಡ್ತಾ ಇದ್ದೆ. ನಿಮ್ಮ ದೈಹಿಕ ಸ್ಥಿತಿಯನ್ನು ನಾನು ಗಮನಿಸ್ತಾಲೇ ಇದ್ದೆ ಅಂತ ಸಾಧು ಸಂತರು ಆ ರಾಜರಿಗೆ ಹೇಳ್ತಾರೆ. ನೀವು ಪ್ರತಿದಿನ ತಿಂದುಂಡು ಮಲಗೋದನ್ನು ಬಿಟ್ಟು ರಾಜ್ಯದ ಜನರ ಕಡೆ ಗಮನ ಕೊಡಿ, ಜನರ ಹಿತಾಸಕ್ತಿಯನ್ನು ಗಮನಿಸಿ, ಜನರ ಕಷ್ಟ ಸುಖನ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯದ ಕಡೆ ನಿಗಾ ವಹಿಸಿ, ನೀವು ನಡಿಗೆಯನ್ನು ಸತತವಾಗಿ ಮಾಡಿ ದೀರ್ಘಕಾಲದಲ್ಲಿ ಬಾಳುವಿರಿ ಅಂತ ಸಾಧು ಸಂತ ಅವರು ಸಲಹೆಯನ್ನು ಕೊಡ್ತಾರೆ. ರಾಜ ತನ್ನ ಸೋಮಾರಿತನನ ಬಿಟ್ಟು ಸಾಧು ಸಂತನ ಮಾತಿಗೆ ಬೆಲೆ ಕೊಟ್ಟು ರಾಜ್ಯದ ಆಡಳಿತನ ಶುರು ಮಾಡ್ತಾನೆ. ಆ ಸಾಧು ಸಂತರ ಮಾತನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾನೆ. ಪ್ರಜೆಗಳ ಕಡೆ ಹಿತಾಸಕ್ತಿಯನ್ನು ಕೊಡ್ತಾನೆ. ಬೇಗ ಆರೋಗ್ಯವಂತನಾಗ್ತಾನೆ. ತನ್ನ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊತಾನೆ. 1 ತಿಂಗಳಿನಲ್ಲಿ ರಾಜನ ಮನ ಪರಿವರ್ತನೆಯಾಗಿ ಆತ ಒಳ್ಳೆಯ ಆಡಳಿತನ ಮಾಡ್ತಾನೆ. ಪ್ರಜೆಗಳು ಕೂಡ ಖುಷಿಯಿಂದ ಇರ್ತಾರೆ. ಅವರ ಕಷ್ಟ ಸುಖನೂ ಕೂಡ ನೋಡ್ಕೋತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಕತೆ. ರಾಜನ ಮನ ಪರಿವರ್ತನೆ ಈ ರೀತಿ ಆಯಿತು. ಈ ಕತೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.